ಹಳ್ಳಿ ಬೆಸ್ಟ್ 3 ಕ್ಯಾರೆಕ್ಟರ್ ಅದು ಕಪ್ಪೆರಾಯ, ನಂಜುಂಡ ಅಂಡ್ ಅಜಯ್. ನಂಜುಂಡ ಯಾರಿರಬೇಕು, ಶ್ರೀರಾಮಚಂದ್ರ ಆಗಿರಬೇಕು. ಕಪ್ಪೆರಾಯ ಆಗ್ಲೇ ಅವ್ರಿಗೆ 26 ವರ್ಷ. ಅದೇನು ಗೊತ್ತೇ ಇಲ್ಲ ನಮ್ಗೆ. ಆ 3 ಜನ ಇದಾರಲ್ಲ ಅದರಲ್ಲಿ ಕಪ್ಪೆರಾಯನ್ ಬಿಟ್ರೆ ಇನ್ನಿಬ್ರು ಇರೋದು ಇವರೇ ಅಣ್ಣ ತಮ್ಮಂದ್ರು. ಗಂಡ ಹೆಂಗಿರಬೇಕು. ಕಪ್ಪೆರಾಯ ನೆಕ್ಸ್ಟ್ ನಾನು ಇನ್ನೊಬ್ಬ, ಸೊ ಅವನೇ ನಮ್ಮ ಅಣ್ಣ. ಈಸ್ ನೋ ಮೋರ್. ಅಣ್ಣನನ್ನ ಮಿಸ್ ಮಾಡ್ಕೊಂಡ್ಮೇಲೆ ಅಣ್ಣನ ಹೆಸರನ್ನ ತಾನಿಟ್ಕೊಂಡು ಏನಾಗಿತ್ತು 10th ಅಲ್ಲಿ ಕಮಿಟೆಡ್ ಸೂಸೈಡ್. ರಂಗಭೂಮಿಯ ಕಲಾವಿದ, ಪ್ರೀತಿಯಿಂದ ನಾವೆಲ್ಲರೂ ನಂಜುಂಡ ಅಂತಾನೆ ಕರೆಯೋದು ಅವನ ಹೆಸರು. ಅದು ಜನ ಇವತ್ತಿಗೂ ನೆನ್ಪಿಟ್ಕೊಂಡಿರೋದು ಮುಕ್ತದ ನಂಜುಂಡ. ಈ 4-5 ಸಿನಿಮಾ ಆದ್ಮೇಲೆ ಕೆಮ್ ಬ್ಯಾಕ್ ಟು ಥಿಯೇಟರ್. ತುಂಬಾ ಕಾಡುತ್ತೆ, ತುಂಬಾ ಗುನುಗೋದು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಬೇಕಾಗಿದ್ದಾರೆ ಕಲಾವಿದರು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು. ಯಾವುದಕ್ಕೆ? ಮುಕ್ತ ಅನ್ನೋ ಒಂದು ಸೀರಿಯಲ್ಗೆ ಚಾನ್ಸ್ ಕೇಳ್ಕೊಂಡು ಹೋಗಿರಲಿಲ್ಲ. ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಹೋಗ್ಬೇಕು. ನಾನು ಕಿರುತೆರೆಯಲ್ಲಿ ಎಷ್ಟು ಜನರಿಗೆ ರೀಚ್ ಆಗಿದ್ನೋ ಬೆಳ್ಳಿ ತೆರೆಯಲ್ಲಿ ಮಾಡೋಕೆ ಸಾಧ್ಯ ಆಗಲಿಲ್ಲ ಅಂದರೆ ಆಗ್ತಿಲ್ಲ. ಒಂದು ಮೊಮೆಂಟಲ್ಲಿ ಅಜಯ್ ರಾಜ್ ಕರ್ನಾಟಕದಲ್ಲಿ ಇಲ್ಲ. ಬೇರೆ ಪ್ಯಾರಾಮೀಟರ್ಸಲ್ಲಿ ಪ್ರೊಡ್ಯೂಸರ್ಸು ಅಥವಾ ಡೈರೆಕ್ಟರ್ಸ್ ನೋಡ್ತೀಯಾರೋ? ಐ ಆಮ್ ನಾಟ್ ಶೋರ್ ಅಟ್ ಆಲ್. ಹೆಂಗಿತ್ತು ಚೆನ್ನೈ ಇಂಡಸ್ಟ್ರಿ? ತಮಿಳ್ನಾಡಿಗೆ ಹೋಗ್ತೀರಾ, ಚೆನ್ನೈಲಿ ಸೆಟ್ಲ್ ಆಗಿದ್ದೀರಾ? ನಾನಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತೀನಿ, ಒಬ್ಬ ಕಮಿಡಿಯನ್ ಆಗಿ ಆ್ಯಕ್ಟ್ ಮಾಡ್ತೀನಿ, ವಿಲನ್ ಆಗಿ ಮಾಡ್ತೀನಿ, ಮೆನಿ ಕ್ಯಾರೆಕ್ಟರ್ಸ್. ಇಲ್ಲೇ ಮಾಡಬೇಕು, ಇಲ್ಲೇ ಏನಾದರೂ ಮಾಡಬೇಕು ಅನ್ನೋದು ಆಸೆ. ಬಟ್ ಆ ದಾರಿಗಳು ಕಾಣಿಸ್ತಿಲ್ಲ ನನಗೆ. ಪಾತ್ರಕ್ಕೋಸ್ಕರ ತುಡಿತಿರುವಂಥ ತುಂಬ ಮನಸ್ಸುಗಳಿರ್ಬೋದು. ವೆರಿ ಅನ್ಫಾರ್ಚುನೇಟ್ ಅನ್ಸುತ್ತೆ. ಯಾಕೆಂದರೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನೋಡ್ತಾರೆ. ಮತ್ತಿಲ್ಲೇನೋ ನನಗೊಂದು ಆಶಾಭಾವನೆ ಇದೆ ಅಂತ ಅನ್ಸುತ್ತಾ? ಡೆಫಿನೆಟ್ಲಿ. ಹೌದಾ? ಎವ್ರಿ ಟೈಮ್ ನೋಡೋ ಮನಸ್ಸುಗಳಿರ್ಬೇಕಷ್ಟೆ. ಇನ್ನೂ ಹಸಿವಿದೆ ಅಜಯ್ ರಾಜ್ಗೆ? ಅಷ್ಟು ಎಷ್ಟಿದೆ ಅಂದರೆ 4 ದಿವಸಕ್ಕಾಗುವಷ್ಟು ತಿನ್ನಬೇಕು ಅನ್ನೋಷ್ಟಿದೆ. ಯಾರಾದರೂ ಬಡಿಸ್ಬೇಕು. ಸಿನಿಮಾ ನಾವು ಚೆನ್ನಾಗಿ ಮಾಡಿದ್ದೀವಿ, ನಮ್ಗೆ ಕಾನ್ಫಿಡೆಂಟ್ ಇದೆ, ಆದರೆ ಜನ ಬರ್ತಿಲ್ಲ ಅನ್ನೋದೊಂದು. ನೀವು ಚೆನ್ನಾಗಿರೋ ಸಿನಿಮಾ ಮಾಡಿ ಬಂದು ನೋಡ್ತೀವಿ ಅಂತಾರೆ. ನೀವು ಫಸ್ಟ್ ಬಂದು ನೋಡಿ ಆಮೇಲೆ ಚೆನ್ನಾಗಿರೋ ಸಿನಿಮಾ ಮಾಡಿ ಅಂತಾರೆ. 9 ಗಂಟೆ ಆದ ತಕ್ಷಣ ಸುಮ್ಮನೆ ರೋಡಲ್ಲಿ ನಡ್ಕೊಂಡು ಹೋದ್ರೆ ಕೇಳಿಸುತ್ತಿದ್ದ ಏಕೈಕ ಹಾಡು, ದೂರದಿಂದಲೇ ಜೀವ ಹಿಂಡುತ್ತಿದೆ ಕಾಣದೊಂದು ಹಸ್ತ, ಅದೇನೆ ಬಂಧ ಮುಕ್ತ.